ನಮ್ಮ ಕನ್ನಡ ಸಂಪತ್ತು ಗಾದೆಗಳು ಕೂಡ ಆಗಿರುತ್ತೆ. ಈ ಚಂದಾಮದಲ್ಲೇನೆ ಬಹುಶಃ ಇವರು ಬರೆಯೋರಿಗೆ ಒಂದು ಸ್ಫೂರ್ತಿ ಆಗಲಿ ಅಂತ ಈಗ ಒಂದು ಗಾದೆ ಇದೆ, ಊರು ಸೂರ್ಯಾದ ಮೇಲೆ ಕೋಟೆ ಬಾಗಿಲು ಹಾಕಿದಂತೆ ಅಂತ ಗಾದೆ ಕೊಟ್ಟಿರ್ತಾರೆ. ಅದಕ್ಕೆ ಯಾರಾದರೂ ಬರ್ದು ಕಳಿಸಿರೋರನ್ನ ಸೆಲೆಕ್ಟ್ ಮಾಡಿ ಇದಕ್ಕೆ ಒಂದು ಪ್ರಕಟಣೆ ಮಾಡಿರ್ತಾರೆ. ಇದು ಅಕ್ಟೋಬರ್ ತಿಂಗಳು 2000 ಚಂದಾಮದಲ್ಲಿದೆ. ಕೋಲಾರ ಕೃಷ್ಣಯ್ಯರ್ ಅನ್ನೋರು ಈ ಕಥೆನ ಬರೆದಿದ್ದಾರೆ. ಆ ಗಾದೆಗೆ ಸಂಬಂಧಿಸಿದಂಗೆ ಈ ಕಥೆ ಇರುತ್ತೆ. ಕಳ್ಳನಿಗೆ ಆಶ್ರಯ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಗಾದೆ ಈ ಥರ ಇದೆ: ಊರು ಸೂರೆಯಾದ ಮೇಲೆ ಕೋಟೆ ಬಾಗಿಲು ಹಾಕಿದಂತೆ. ಅಂದರೆ ಎಲ್ಲ ಕದ್ಕೊಂಡು ಹೋದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರೆ ಏನು ಪ್ರಯೋಜನ ಅಂತ ಮಾತಿರುತ್ತಲ್ಲ, ಅದಕ್ಕೆ ತಕ್ಕ ಹಾಗೆ ಈ ಕಥೆನ ಬರೆದಿದ್ದಾರೆ. ಕಥೆ ಹೆಸರು ಕಳ್ಳನಿಗೆ ಆಶ್ರಯ ಅಂತ. ಕಳ್ಳನಿಗೆ ಆಶ್ರಯ. ಶಿಲ್ಲಂಗೇರಿ ಗ್ರಾಮದಲ್ಲಿ ಬಂಗಾರ ಶೆಟ್ಟಿ ಅಂತ ಒಬ್ಬ ಬರ್ತಕ ಇರ್ತಾನೆ. ಒಂದಿನ ರಾತ್ರಿ ಅವ್ನು ನಿದ್ದೆ ಮಾಡ್ತಿದ್ದಾಗ ಯಾರೋ ಬಾಗಿಲು ತಟ್ಟಿದ ಶಬ್ದ ಆಗುತ್ತೆ. ಎದ್ದು ಬಾಗಿಲು ತೆಗೆದು ನೋಡ್ತಾನೆ. ಕೈಯಲ್ಲಿ ಚೀಲ ಹಿಡ್ಕೊಂಡಿರೋ ಒಬ್ಬ ಮನುಷ್ಯ ಒಳಗೆ ಬರ್ತಾನೆ. ಕೂಡಲೇ ಬಾಗಿಲು ಮುಚ್ಚಿಬಿಟ್ಟು, ಸ್ವಾಮಿ ಕಾಪಾಡಿ, ಆಪತ್ತಿನಲ್ಲಿದ್ದೇನೆ, ನನ್ನನ್ನು ಮಾಮಲೆದಾರ ಆಳುಗಳು ಅಟ್ಟಿಸ್ಕೊಂಬಂದಿದ್ದಾರೆ, ನಾನು ಕಳ್ತನ ಮಾಡಿ ಓಡಿ ಬರುತ್ತಿರೋನ ಅವ್ರು ಕಂಡುಹಿಡಿದ್ಬಿಟ್ಟಿದ್ದಾರೆ, ಸಿಕ್ಕಿಬಿದ್ದೆ ಅಂದರೆ ನನ್ನ ಜೀವಾವಧಿ ಶಿಕ್ಷೆ ಖಂಡಿತ ಕೊಟ್ಬಿಡ್ತಾರೆ, ದಯವಿಟ್ಟು ಆಶ್ರಯ ಕೊಟ್ಟು ನನ್ನ ಕಾಪಾಡಿದ್ರೆ ಈ ಚೀಲದಲ್ಲಿರುವ ಆಭರಣ ಎಲ್ಲ ನಿಮಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಬಂಗಾರ ಶೆಟ್ಟಿ ಒಂದು ನಿಮಿಷ ಯೋಚನೆ ಮಾಡ್ತಾನೆ. ಸರಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊರಗೆ ಹೋಗ್ಬಿಟ್ಟು ಬಾಗಿಲನ್ನ ಮುಚ್ಚಿಬಿಡ್ತಾನೆ. ಭಟ್ರುಗಳು ಬರ್ತಾರೆ. ಬಂದು ಕಳ್ಳನ ವಿಚಾರಿಸ್ತಾರೆ. ಈ ಕಡೆ ಯಾರೂ ಬರಲಿಲ್ಲ ಅಂತ ಹೇಳ್ಬಿಟ್ಟು ಬಂಗಾರ ಶೆಟ್ಟಿ ಒಳಗೆ ಬಂದ್ಬಿಡ್ತಾನೆ. ಈ ಪರಿಸ್ಥಿತಿ ತಿಳ್ಕೊಂಡಿದ್ದ ಕಳ್ಳ ಏನು ಮಾಡ್ತಾನೆ, ಕತ್ತಿ ತೆಗೆದು ಬಂಗಾರ ಶೆಟ್ಟಿ ಗುರಿ ಇಟ್ಬಿಟ್ಟು ಮನೆಯಲ್ಲಿ ಮುಚ್ಚಿಟ್ಟಿರೋ ಆಭರಣಗಳ ಹಣ ಎಲ್ಲ ತಗೊಂಬಂದು ನನ್ಗೆ ಕೊಡು ಅಂತ ಗದ್ದರಿಕೆ ಹಾಕಕ್ಕೆ ಶುರು ಮಾಡ್ತಾನೆ. ಒಂದು ಕ್ಷಣ ಬಂಗಾರ ಶೆಟ್ಟಿಗೆ ಬಾಯಲ್ಲಿ ಮಾತೇ ಹೊರಡಲ್ಲ. ತಬ್ಬಿಬಾಗ ಹೋಗ್ತಾನೆ. ಅಪ್ಪ, ನಿನಗೆ ಮಾಡಿದ ಉಪಕಾರಕ್ಕೆ ನೀನು ಪ್ರತ್ಯುಪಕಾರ ಮಾಡಬೇಕು, ಇದೇನೇನಪ್ಪ ನೀ ಮಾಡೋದು ಅಂತ ಅವನ ಹತ್ರ ಗೋಗರ್ಕೋತಾನೆ. ಕಳ್ಳ ಅಂತ ತಿಳಿದು ನನಗೆ ಆಶಯ ಕೊಟ್ಟಿದ್ದು ನೀನು, ನ್ಯಾಯದ ಬಗ್ಗೆ ಹೀಗೆ ಹೇಗೆ ಮಾತಾಡ್ತೀಯಾ? ಮರ್ಯಾದೆಯಾಗಿ ಆಭರಣವನ್ನು ತೆಗೆ, ಇಲ್ಲವೇ ನಿನ್ನ ಪ್ರಾಣ ಉಳಿಯೋದು ಅಂತ ಕಳ್ಳ ಕತ್ತಿ ಹಿಡ್ಕೊಂಡು ಅವನ ಹತ್ರ ನಿಂತ್ಕೊಂಡ್ಬಿಡ್ತಾನೆ. ಪ್ರಾಣಭಯದಿಂದ ನಡುಗುತ್ತಾ ಶೆಟ್ಟಿ ಮುಚ್ಚಿಟ್ಟಿದ್ದ ಆಭರಣ ಹಣ ಎಲ್ಲ ತೊಗೊಂಬಂದು ಕಳ್ಳನ ಕೈ ಕೊಟ್ಬಿಡ್ತಾನೆ. ಕಳ್ಳನು ಶೆಟ್ಟಿಯನ್ನು ಒಂದು ಕಂಬಕ್ಕೆ ಕಟ್ಟಿಬಿಟ್ಟು, ನಾನು ಹೋಗೋ ಅಷ್ಟರಲ್ಲಿ ಕೂಗಿ ಯಾರನ್ನಾರು ಕರಿಬೇಕು ಅಂತ ಏನಾದ್ರು ಪ್ರಯತ್ನ ಮಾಡಿದ್ಯೋ ನಿನ್ನ ಗತಿ ಅಷ್ಟೇ ನೋಡು ಅಂತ ಎಚ್ಚರಿಕೆ ಕೊಟ್ಬಿಟ್ಟು ಹೊರಟೋಗ್ತಾನೆ. ಬೆಳಗಾಗತ್ತೆ. ಮಾಮಲೆದಾರರ ಮನೆಯಲ್ಲಿ ಕಳ್ತನ ಮಾಡಿದ ಕಳ್ಳ ಇರೋ ಸ್ಥಳವನ್ನು ತಿಳಿಯಪಡಿಸಿದವರಿಗೆ 1000 ಚಿನ್ನದ ನಾಣ್ಯ ಬಹುಮಾನ ಕೊಡ್ತಾರೆ ಅಂತ ಭಟರು ಡಂಗೂರ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ಕೇಳಿ ಬಂಗಾರ ಶೆಟ್ಟಿಗೆ ತುಂಬ ನಿರಾಸೆ ಆಗುತ್ತೆ. ತಾನೊಬ್ಬ ಜವಾಬ್ದಾರಿಯುತವಾದ ಪ್ರಜೆಯಾಗಿ ಪ್ರವರ್ತಿಸಿದ್ದಿದ್ರೆ ತನ್ನ ಆಭರಣ ಹಣನೂ ಹೋಗ್ತಾ ಇರಲಿಲ್ಲ, ಮಾಮಲೆದಾರರ ಬಹುಮಾನನೂ ಸಿಗ್ತಾ ಇತ್ತು. ಈಗ ಎಲ್ಲ ಕೈ ಜಾರು ಹೋಯಿತು. ದುರಾಸೆ ನನ್ನೆಲ್ಲ ಆಸ್ತಿಯನ್ನು ಸೂರೆ ಮಾಡಿತು. ಈಗ ಮಾಡುತ್ತಿರುವ ಇಲ್ಲ ಸಲ್ಲದ ಯೋಚನೆಯು ಎಲ್ಲ ಹೋದ ಮೇಲೆ ಕೋಟೆ ಬಾಗಿಲನ್ನು ಹಾಕಿದಂತೆಯೇ ಸರಿ, ಇದರಿಂದ ಪ್ರಯೋಜನವೇನೂ ಇಲ್ಲ ಎಂದು ಮೌನವಾಗಿ ನೊಂದ್ಕೊಂಡ ಶೆಟ್ಟಿ.